ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ದಿನ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ. ಅಂದರೆ ಅಳತೆ ತಗೊಂಡು ಲೈನಿಂಗ್ ಪೀಸ್ನಲ್ಲಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಇದರ ಲೆಂತ್ ಬಂದು 14.5 ಇದೆ. ಈ ಬ್ಲೌಸ್ ಲೆಂತ್ ಬಂದು 14.5 ಇದೆ. ಚೆಸ್ಟು ಎದೆ ಸುತ್ತಳತೆ 9.5 ಇದೆ. 9.5 ಇಲ್ಲಿ 14.5 ಇದೆಯಲ್ಲ ಲೆಂತು, ಅದಕ್ಕೆ +1 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು. 14.5 + 1 15.5 ಆಗುತ್ತೆ. ಇಲ್ಲಿ 15.5ಗೆ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಂಕಳು ಬೋಟ್ ನೆಕ್ ನಾನು ಡಿಸೈನ್ ಕಟ್ ಮಾಡ್ತಿರೋದು. ಅದಕ್ಕೆ ನಾನು 7 ಇಂಚು ತೊಗೊಂಡಿದ್ದೀನಿ. ನೆಕ್ದು 7 ಇಂಚು, ಆರ್ಮೋಲ್ ರೌಂಡು 7 ಇಂಚೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಮಾರ್ಕ್ ಮಾಡಿಕೊಂಡು ಶೇಪ್ ತೊಗೋತಾ ಇದ್ದೀನಿ. ನಾನು 2 ಫೋಲ್ಡಲ್ಲಿ ಕಟ್ ಮಾಡಲ್ಲ, 4 ಫೋಲ್ಡಲ್ಲಿ ಕಟ್ ಮಾಡ್ತೀನಿ. ಸ್ಲೀವ್ಸ್ದು ರೌಂಡ್ ಡಿಸೈನು ಅಂದರೆ ಎಷ್ಟು ಡೀಪ್ ಎಷ್ಟಿರಬೇಕು ಅಂದರೆ ಕೆಳಗಡೆ 4 ಕೆಳಗಡೆಯಿಂದನಾದ್ರು ತೊಗೋಬೋದು, ಇಲ್ಲ ಲೆಂತ್ 11 ಇಂಚು ಕಟ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕು 3 ಇಂಚು ನೆಕ್ ವಿಡ್ತ್ ತೊಗೋತಾ ಇದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು 3.5 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತೊಗೋಬೇಕು. ಇಲ್ಲಿ 3.5 ತೊಗೊಂಡು ಈಗಂತೂ ರೌಂಡ್ ಮಾರ್ಕ್ ಹಾಕೋತಾ ಇದ್ದೀನಿ, ಶೇಪ್ ಕೊಟ್ಕೋತಾ ಇದ್ದೀನಿ. ಇಲ್ಲಿಗೆ ಇದರಲ್ಲೂ ಡೀಪು ಕೆಳಗಡೆಯಿಂದನಾದ್ರು ತೊಗೋಬೋದು, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಕಡೆಯಿಂದನಾದ್ರು ತೊಗೋಬೋದು. ನಾನು ಕೆಳಗಡೆಯಿಂದ 4 ಇಂಚ್ ತೊಗೊಂಡಿದ್ದೀನಿ, ಅಂದರೆ 3 ಇಂಚ್ಗೆ ಅದು ಬಂದು ನಿಲ್ಲುತ್ತೆ. ಅಲ್ಲಿಗೆ 3 ಇಂಚು ಡೀಪ್ ಆಗುತ್ತೆ. ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಅವರು ಈ ಥರ ಮಾಡಿ ಅಂತ ಹೇಳಿದ್ದಾರೆ, ಈ ಥರ ಶೇಪ್ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಈ ಥರ ಶೇಪ್ ಕೊಟ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು 4 ಫೋಲ್ಡಲ್ಲಿ ಮಡ್ಚ್ಕೋಬೇಕು. ಇಲ್ಲಿಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋತಾ ಇದ್ದೀನಿ. ಈಗ 4 ಫೋಲ್ಡಲ್ಲಿ ನಾನು ಫೋಲ್ಡ್ ಮಾಡ್ಕೋತೀನಿ. ನಾನು 2 ಫೋಲ್ಡಲ್ಲಿ ಕಟ್ ಮಾಡಲ್ಲ, 4 ಫೋಲ್ಡಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ಕೊಂಡು ಈ ಥರ ಮಾಡ್ಕೋಬೇಕು. ಈಗ ಫ್ರಂಟ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದನ್ನ ಕಟ್ ಮಾಡ್ಕೋತೀನಿ. ಈಗ ನಾನು ಈಗ ಫ್ರಂಟು ಅಂದರೆ ಬ್ಯಾಕ್ ಹೋಗ್ತಿಲ್ಲ, ಇದು ಫ್ರಂಟ್ ಹೋಗ್ಸೆ. ಅದರಿಂದ ಡೀಪ್ ಇಲ್ಲಿ 7 ತಗೋತಾ ಇದ್ದೀನಿ ನಾನು. ಫ್ರಂಟು ಡೀಪು
7 ತೊಗೋತಾ ಇದ್ದೀನಿ. ಈ ಥರ ಶೇಪ್ ಕೊಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಈಗ ಕ್ರಾಸಿಂಗ್ ನಾನು ಲೆಂತ್ ಎಷ್ಟಿತ್ತು ಬ್ಲೌಸ್ ಲೆಂತು 14.5 ಇಂಚ್ ಇತ್ತು. ಅದರಲ್ಲಿ ನಾನು 1 ಇಂಚು ಕಡಿಮೆ ಮಾಡಿ ಇಲ್ಲೇ ಅಳತೆ ತೊಗೊಂಡು ಈಗ ಕ್ರಾಸ್ ಬೆಲ್ಟು ಕೂಡ ಅದರಲ್ಲೇ ತೊಗೋತಾ ಇದ್ದೀನಿ ನಾನು. ಫ್ರಂಟು ಕೂಡ ರೆಡಿ ಆಯಿತು. ಈಗ ಇದರಲ್ಲಿ ಈಗ ಕ್ರಾಸ್ ಬೆಲ್ಟ್ ರೆಡಿಯಾಗಿದೆಯಲ್ಲ, ಒಂದು ಸಿಕ್ಕಿದೆ, ಇನ್ನೊಂದು 2 ಪೀಸು ಕಟ್ ಮಾಡ್ಕೋಬೇಕು. ಅದನ್ನು ಇದರಲ್ಲಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ 4 ಪೀಸು ಕ್ರಾಸಿಂಗ್ ಬೆಲ್ಟ್ ಸಿಗುತ್ತೆ. ಟೂ ಫೋಲ್ಡಲ್ಲೂ ಬೇಕಾದ್ರೆ ಕಟ್ ಮಾಡ್ಬೋದು, ಆದರೆ ನಾನು ಜಾಸ್ತಿ ಈ ಥರ 4 ಫೋಲ್ಡಲ್ಲೇ ಕಟ್ ಮಾಡ್ಕೊಬಿಡ್ತೀನಿ. ನನಗೆ ಈಸಿ ಅನಿಸುತ್ತೆ. ನನಗೆ ಇದೇ ರೀತಿ ಅಭ್ಯಾಸ ಆಗಿರೋದ್ರಿಂದ ನನಗೆ ಈಸಿ ಅನಿಸುತ್ತೆ. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೂ ಕೂಡ ಇಲ್ಲೇ ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟ್ ಮತ್ತು ಈಗ ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸಾಲ್ಟೇಜ್ ಬರುತ್ತೆ, ಒಂದು ಸೈಡ್ಗೆ ಪಟ್ಟಿ ಕಟ್ಟೋ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಲೀವ್ಸ್ನ ಲೆಂತ್ ಬಂದು 10.5 ಇದೆ. 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು 11.5 ತೊಗೋಬೇಕು. ತಗೊಂಡು ನಾನು ಡೌನಿಂಗು 3 ತಗೋತಿದ್ದೀನಿ. 3 ಇಂಚ್ ತಗೋತೀನಿ ಡೌನಿಂಗು. 3 ಇಂಚ್ ತೊಗೊಂಡು ಈ ಥರ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಂಡು ಈಗ ಅಳತೆ ತೊಗೋತೀನಿ. ಈಗ ಫ್ರಂಟ್ಗೆ ನಾವು 1/2 ಇಂಚು ಕಮ್ಮಿ ಮಾಡ್ಕೋಬೇಕಲ್ಲ ಶೋಲ್ಡರಲ್ಲಿ, ಅದನ್ನು ತೆಗ್ದಿರಲಿಲ್ಲ, ಈಗ ತಗೊಂಡೆ. ಈಗ ಈ ಥರ ಶೇಪ್ ತೊಗೋಬೇಕು. ಈ ಥರ ಶೇಪ್ ತೊಗೊಂಡು ಬ್ಲೌಸ್ ಇಟ್ಟು ಅಳತೆ ಮಾಡ್ಕೋಬೇಕು, ಕರೆಕ್ಟಾಗಿ ಬರುತ್ತಾ ಅಂತ. ಕರೆಕ್ಟಾಗಿ ಬಂದಿದೆ ಇದು. ಈಗ ಬ್ಲೌಸ್ ಪೀಸ್ ಕಟ್ ಮಾಡಾಯಿತು ಲೈನಿಂಗ್ ಪೀಸಲ್ಲಿ. ಈಗ ಬ್ಲೌಸ್ ಪೀಸ್ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ.